Hey, welcome back to my new vlog. And for the change ನಾವು ಗಾಡಿ ತೊಗೊಂಡು ಹೋಗ್ತಿದ್ದ ಬೈ ವಾಕ್ ಹೋಗ್ತಿದ್ದೀವಿ. ಏನು ಮಾಡ್ತಿದ್ವಿ? ಏನು ಮಾಡ್ತಿದ್ಯಾ? ಓ, ಏನು ಮಾಡ್ತಾ ಇದೆಯಾ? The dish is tiramisu. ಯಾತು ಏನಾರಿಯ? ಪನ್ನೀರ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಇವತ್ತು ಸಡನ್ನಾಗಿ ಇನ್ಸ್ಟಾಗ್ರಾಮಲ್ಲಿ ತುಂಬ ವೈರಲ್ ಆಗಿರೋದು ಒಂದು ರೆಸಿಪಿ ಮಾಡ್ತಾಯಿದ್ದೆ. ಬಟ್ ಇವಾಗೇ ಹೇಳಲ್ಲ, ಬಟ್ ಮಾಡಬೇಕಾದ್ರೆ ಗೊತ್ತಾಗುತ್ತೆ. ಅದಕ್ಕೆ ಇವಾಗ ಸ್ವಲ್ಪ ಅದಕ್ಕೆ ಇಂಗ್ರೀಡಿಯೆಂಟ್ಸ್ ಬೇಕಾಗಿತ್ತು. ಸೊ ಅದಕ್ಕೆ ಇವಾಗ ನಾನು ನಮ್ಮ ತಮ್ಮ ಆಚೆ ಹೋಗ್ತಾಯಿದ್ವಿ. ಆ್ಯಂಡ್ ಮೇನ್ ಥಿಂಗ್, ಇವತ್ತು ನಾನು ಮೀಶೋಯಿಂದ ತರಿಸಿದ್ದು ಹೀಟ್ಲೆಸ್ ಕರ್ಲ್ ಮಾಡೋದ್ರಿಂದ ನಾನು ಕರ್ಲ್ಸ್ ಮಾಡ್ಕೊಂಡಿದ್ದು ನಿಜ ಇಟ್ ಕೇಮ್ ಔಟ್ ಸೋ ಗುಡ್. ನನಗಂತೂ ಸಕ್ಕತ್ ಇಷ್ಟ ಆಗಿದೆ. ಅದಕ್ಕೆ ನಾನು ಹಿಂಗೆ ಬಿಟ್ಬಿಟ್ಟಿದ್ದೀನಿ ಇವತ್ತು. ಆ್ಯಂಡ್ ಇವತ್ತು ಫಸ್ಟ್ ಕುಕ್ಕಿಂಗ್ ವ್ಲಾಗ್. ತುಂಬ ಇನ್ಸ್ಟಾಗ್ರಾಮಲ್ಲಿ ತುಂಬ ವೈರಲ್ ಆಗಿದೆ. ಸೊ ವೈ ನಾಟ್ ನಾವು ಟ್ರೈ ಮಾಡೋಣ ಅಂತ. ಅಂದರೆ ಒಂದು ಕಡೆ ಹೆಂಗೆ ಬಂತು, ತುಂಬ ಸಕ್ಕತ್ತಾಗಿದೆ ಅಂತ ಬಂತು. ಇನ್ನೊಂದು ಪ್ರೊಫೈಲಲ್ಲಿ ಏನಂತಂದರೆ ಅದು ಅಷ್ಟು ಚೆನ್ನಾಗಿಲ್ಲ ಅಂತ ಬಂತು. ಸೊ ಅದಕ್ಕೆ ನನಗೆ ಎರಡೂ ಆಪ್ಷನ್ ಇತ್ತಲ್ಲ. ಸೊ ವೈ ನಾಟ್ ಅಂತೇಳಿ ನಾನು ಟ್ರೈ ಮಾಡಿ, ಸೊ ನನಗೆ ಹೆಂಗಂತು ಚೆನ್ನಾಗಿಲ್ಲನ ಅಂತ ನೋಡೋಣ ಅಂತ ಮಾಡ್ತಾಯಿರೋದು. ಮತ್ತು ಹೆಂಗಾದರೂ ವೀಕ್ ಆಫ್ ಇತ್ತಲ್ಲ, ಸೊ ಅದಕ್ಕೆ ಲೆಟ್ಸ್ ಇವಾಗ ಹೋಗಿ ಐಟಮ್ಸ್ ತರಬೇಕು. ಹೋಗಬೇಕಾದ್ರೆ ಸಿಗ್ತೀನಿ. ಆ್ಯಂಡ್ ಫಾರ್ ದ ಚೇಂಜ್ ನಾವು ಗಾಡಿ ತೊಗೊಂಡು ಹೋಗ್ತಿದ್ದ ಬೈ ವಾಕ್ ಹೋಗ್ತಿದ್ದೀವಿ. ಅಂದರೆ ಫುಲ್ ಮೋರ್ ಮಟ್ಟ ಅಲ್ಲ, ಮೂರ್ಗೆ ಹೋಗ್ತಿದ್ದೀವಿ ತಾನೆ? ಹಾಂ, ಫುಲ್ ಮೋರ್ ಮಟ್ಟ ಅಲ್ಲ. ಹಾಂ ಹೇಳು. ಫುಲ್ ಮೋರ್ ಮಟ್ಟ ಅಲ್ಲ, ಇಲ್ಲಿ ನಮ್ಮ ಆಂಟಿ ಮನೆಗೆ ಹೋಗಿ ಅಲ್ಲಿಂದ ಗಾಡಿಗೆ ತೊಗೊಂಡೋಗ್ಬೇಕು. ಸೊ ಅಲ್ಲಿ ಮಟ್ಟ ಬೈ ವಾಕ್. ಹಾಂ, ಆಫ್ಟರ್ ಎ ಲಾಂಗ್ ಟೈಮ್ ನಾನು ನಮ್ಮ ತಮ್ಮ ಈ ಥರ ವಾಕ್ ಹೋಗ್ತಿರೋದು ಬಿಸಿಲಲ್ಲಿ. ಅಯ್ಯೋ ದೇವ್ರೆ. ಸಿ ಯು ದೇರ್. ಅರೆ ಕ್ಲಾಪ್ ಶಾಟ್ ಇಲ್ಲಿ ಹೊಸ ಗಾಡಿ ಅಲ್ಲ, ನಾನು ಹೋಗೇ ಇಲ್ಲ. ಇದೆ ತಾನೆ ಮೂರು. ಬಿಟ್ಟು ಚಿನ್ನು ವ್ಲಾಗ್ ಆದಂಗೆ ಆಯಿತು. ಪನ್ನೀರ್ ಇಲ್ಲಿದೆ ಅಲ್ಲ. ಹಾಂ, ಅದು ಗ್ರೀಕ್ ಯೋಗರ್ಟ್ ತಗೋ. ಇದು ಗ್ರೀನು ಪನ್ನೀರು. ಅಮೂಲ್ ತೊಗೊಳೋಣ. ಆರ್ಯ, ಏನು ಮಾಡ್ತಿದ್ಯಾ? ಓ, ಏನು ಮಾಡ್ತಾ ಇದೆಯಾ? ಅದೇ ನೋಡ್ತಾ ಇದೆ. ಒಂದು ಕಂಟೆಂಟ್ಗೋಸ್ಕರ ಕೆಲವೊಂದು ಐಟಮ್ಸ್ ಬೇಕು. ಹಾಂ, ಇಲ್ಲಿದೆ ಇಲ್ಲಿದೆ. ಯಾವುದು? ಏನು ಮಾಡ್ತಿದ್ದೀವಿ? ಒಂದು ಕಂಟೆಂಟ್ಗೋಸ್ಕರ ಜಲ್ದಿ ಕಂಫರ್ಟ್ ತೊಗೊಂಡು ಫೋಟೋ ತೆಗೆದಿಟ್ಬಿಟ್ಟೆ. ಬೇರೆ ಏನಾದ್ರು ಬೇಕು, ನನ್ನ ತಲೆನೇ ಓಡ್ತಾ ಇಲ್ಲ. ಏನು ತೊಗೋಬೇಕು ಗೊತ್ತಿದೆ, ಬಟ್ ಅದನ್ನು ಮಾಡ್ತಾಯಿಲ್ಲ. ಜಲ್ದಿ ನೋಡುವ. ಹಾಂ, ಜ್ಯೂಸಸ್ ಇದ್ದಾವೆ, ಅವೆಲ್ಲ ತೊಗೊಂಡೋಗಿ ಒಂದು ಫೋಟೋ ತಗೊಂಡು. ಹಾಂ, ಇದೆಲ್ಲ
ಇದು ಜ್ಯೂಸಸ್ ಎಲ್ಲ ಜಸ್ಟ್ ಫಾರ್ ಫೋಟೋ ಸುಮ್ಮನೆ ತೊಗೊಂಡಿದ್ದು, ಅದೆಲ್ಲ ಫಾರ್ ದಿಸ್ ಟುಡೇಸ್ ಮೇನ್ ಡಿಶ್. ಜ್ಯೂಸಸ್ ಎಲ್ಲ ಸುಮ್ಮನೆ ಫೋಟೋ ತೆಗ್ದು ವಾಪಸ್ ಇಟ್ಬಿಡೋದು ಅಲ್ಲೇ. ತಗೋ ನನಗೆ ಕೋಕೋ ಪೌಡರ್ ಬೇಕು. ಕೋಕೋ ಪೌಡರ್ ಅದು ಬೇಕು. ಆಮೇಲೆ ಇವಾಗ ಏನೇನು ತೊಗೊಂಡಿದ್ದೀನಿ? ಕರ್ಡ್, ಯೋಗರ್ಟ್ ಆಯಿತು, ಪನ್ನೀರ್ 2 ತೊಗೊಂಡ. 2 ಬೇಕಾ? ನಾನಿದು ಬೇರೆ ರೆಸಿಪಿ ಮಾಡಿ. ಓಕೆ ಸಂಡೇ ಪನ್ನೀರ್, ಅದು ಯೋಗರ್ಟ್ ಆಯಿತು. ಹನಿ ಬೇಕು. ಹನಿ ಎಲ್ಲಿದೆ ಹನಿ? ನಂಗೆ ಅದು ಫೋಟೋಗೂ ಹನಿ ಬೇಕು. ಆ್ಯಕ್ಚುಲಿ ಫೋಟೋಗೂ ಬೇಕು ಆ್ಯಂಡ್ ರೆಸಿಪಿ ಮಾಡೋಕ್ಕೂ ಬೇಕು. ಹನಿ ಎಲ್ಲಿದೆ? ಇಲ್ಲಿಲ್ವಾ? ಎಕ್ಸ್ಕ್ಯೂಸ್, ಹನಿ ಎಲ್ಲಿದೆ? ಹಾಂ, ಚಿನ್ನು ಇಲ್ಲಂತೆ. ಹಾಂ ಕೋಕೋ ಪೌಡರ್ ಇದ್ರ ಬ್ಯಾಕ್ ಸೈಡಾ? ಅಪ್ಪು ಆಂಟಿ ಇದು ಚೆನ್ನಾಗಿತ್ತು ಒಂದು. ಅಲ್ಲ, ಡಾಬರ್ ಆಂಟಿ ಡಾಬರ್ ತೊಗೊಂಡು. ಇಲ್ಲಿ ಚಿಕ್ಕದು ತೊಗೊತೀಯಾ? ಅಲ್ಲಿ ಚಿಕ್ಕದಿದೆ ಬಾಟಲ್. ಕೆಲಸ ಮುಗೀತು ಆ್ಯಂಡ್ ವಿಲ್ ಕೀಪ್ ಇಟ್ ಬ್ಯಾಕ್. ಸೂಪರ್. ಓಕೆ, ಮಾಝಾರಿನ್ ತೊಗೊಂಡಿತ್ತು ಇಲ್ಲಿ ಆ್ಯಂಡ್ ರಿಯಲ್. ಇದ್ರ ಕೆಲಸ ರಿಯಲ್ ಎಲ್ಲಿಂದ ತೊಗೊಂಡಿದ್ದೆ? ಓಕೆ, ಅಷ್ಟು ಮಾತ್ರ. ಎಲ್ಲ ಸಿಕ್ತು. ವೀಟ್ ಬ್ರೆಡ್ ಒಂದು ಅಲ್ಲಿ ಹೋಗೋಣ ಜೊತೆ ಅಂತ ಹೇಳಿದ್ರಲ್ವಾ, ಕೋರ್ಟ್ ಆಪೋಸಿಟ್. ಇಲ್ಲಾಂದರೆ ಗೂಗಲ್ ಮಾಡಿ ಎಲ್ಲಿ ಸಿಗುತ್ತೆ ಹಾಸ್ಪಿಟಲ್. ತಗೋ ಅದೇ ತಗೋಪು. 1 kg ಅಲ್ಲ 500 ಗ್ರಾಮ್ ಇವೇನಾ? 100 ಗ್ರಾಮ್ ಅಂದರೆ 5 ಸ್ಲೈಸ್ ಬರುತ್ತೆ. ಅದರ ಇದೇ ತಗೊಂಡು 10 ಸ್ಲೈಸ್ ಬೆಸ್ಟ್ ಫಾರ್ 1 ಇಯರ್. ಅದು ಇದೆಷ್ಟು? 135. ಇಲ್ಲ, ನೀನೇನು ನೀವು ಅಂದರೆ ತೊಗೊಂಡು ಯೂಸ್ ಮಾಡಲ್ಲ. ನಮ್ಮ ಕಾಲೇಜ್ ಬರ್ತೀವಿ. ಇವೆಲ್ಲ ಇಷ್ಟು ಮೆಮೊರೀಸ್. ಹೌದಲ್ಲ, ನಾನು ಅಂದೆ ಇವನಿಗೆ ಇಡಬೇಡ ಅಂತ. ಕೂದಲು ಏನು ಹಿಂಗಾಗ್ಬಿಟ್ಟಿದೆ. ಇದು ನೀರು ತಗೊಂಬ. ಏನೋ ತಣ್ಣಗಾಗೈತೆ ಇದು. ಯೋಗರ್ಟ್. ಅಯ್ಯಮ್ಮ, ಹೌದು. ಸಣ್ಣ ಮಕ್ಳಿಗೆ ಬೈಬಾರ್ದು, ಸಣ್ಣ ನಾಯಿಗಳಿಗೆ ಬೈಬೋದು. ನಡಿ ಹತ್ತು ನೀನು ಮಾತಾಡೋದು. ಅಯ್ಯಪ್ಪ, ಏನಿದ್ರು ಟ್ರೈ ಮಾಡ್ಬೇಕು ರೆಸಿಪಿನ. ಹಾಯ್, ನಾನು ಬೆಳಿಗ್ಗೆನೇ ಹೇಳಿದೆ ಲೈಕ್ ಇವತ್ತು ಏನೋ ಟ್ರೈ ಮಾಡ್ತಿದ್ದೀವಿ. ವೈರಲ್ಲು ಇನ್ಸ್ಟಾಗ್ರಾಮಲ್ಲಿ ತುಂಬ ಓಡ್ತಾ ಇದೆ ಅದು. ಸೊ ಟ್ರೈ ಮಾಡೋಣ ಅಂತ ಬೆಳಿಗ್ಗೆ ಎಲ್ಲ ಇಂಗ್ರೀಡಿಯೆಂಟ್ಸ್ ತೊಗೊಂಡು ಬಂದ್ವಿ. ಸೊ ಇವಾಗೆಲ್ಲ ಸೆಟಪ್ ಆಗಿದೆ. ಸೊ ದ ಡಿಶ್ ಈಸ್ ತಿರಾಮಿಸು. ತುಂಬ ನೋಡ್ತಾ ಇದ್ದೀವಿ ಇನ್ಸ್ಟಾಗ್ರಾಮಾಗ. ನಾವು ಏನು ಸ್ಕ್ರೋಲ್ ಮಾಡ್ರು ಅದೇ ಬರ್ತಾ ಇದೆ. ಬಟ್
ಪ್ರಾಪರ್ ಅಲ್ಲ, ಇದು ಹೆಲ್ದಿ ತಿರಾಮಿಸು. ಪ್ರಾಪರ್ ತಿರಾಮಿಸು ಹಿಂಗಿರಲ್ಲ. ಸೊ ಅದು ಟ್ರೈ ಮಾಡೋಣ ಅಂತ ನೋಡ್ತಿದ್ವಿ. ನನಗೆ ಮೇನ್ ರೀಸನ್ ನಾನು ಬೆಳಿಗ್ಗೆ ಮೆನ್ಷನ್ ಮಾಡ್ದಂಗೆ ಒಂದು ಚಾನಲಲ್ಲಿ ಲೈಕ್ ಚೆನ್ನಾಗಿ ಬಂದಿದೆ ಅಂತ ಬಂತು, ಇನ್ನೊಂದು ಚಾನಲಲ್ಲಿ ಚೆನ್ನಾಗಿ ಬಂದಿಲ್ಲ ಅಂತ ಬಂತು. ಸೊ ಐ ವಾಂಟ್ ಟು ಎಕ್ಸ್ಪೆರಿಮೆಂಟ್ ಇಟ್. ಸೊ ಹಂಗಾಗಿ ಸೊ ಇವತ್ತೆಲ್ಲ ಕುಕ್ ಮಾಡೋಕ್ಕೆ ದೊಡ್ಡ ಡಿಶ್ ಅಲ್ಲ, ಬಟ್ ಚಿಕ್ಕದು, ಬಟ್ ಫಸ್ಟ್ ಕುಕ್ಕಿಂಗ್ ವ್ಲಾಗ್ ನಮ್ಮ ಚಾನಲಲ್ಲಿ. ಸೊ ನಾನು, ನನ್ನ ತಮ್ಮ ಚಿನ್ಮಯ್ ಆ್ಯಂಡ್ ಗುಂಡ ಆ್ಯಂಡ್ ಖುಷಿ, ನಾವು 4 ಮೆಂಬರ್ಸ್ ಮಾಡ್ತಿದ್ವಿ. ಸೊ ಫಸ್ಟ್ ಪಟ ಅಂತ ಇಂಗ್ರೀಡಿಯೆಂಟ್ಸ್ ನೋಡ್ಕೊಂಡು ಬರೋಣ. ತಗೊಂಡು ತಿರಾಮಿಸು ಮಾಡ್ತಾ ಇದ್ದೀವಿ ಆ್ಯಂಡ್ ಇಂಗ್ರೀಡಿಯೆಂಟ್ಸ್ ನಮ್ಮ ತಮ್ಮ ಹೇಳ್ತಾನೆ. ಬಂಗಾರಿ 1 by 1 ಹೇಳು. ಗೈಸ್, ಅದು ಮಾಡೋಕ್ಕೆ ಇಂಗ್ರೀಡಿಯೆಂಟ್ಸ್ ಪನ್ನೀರ್, ಆಮೇಲೆ ಕಾಫಿ ಪೌಡರ್ ಯಾವುದಾದ್ರೂ ನಿಮಗೆ ಬಿಟ್ಟಿದ್ದು. ಕರ್ಡ್ ಯೂಸ್ ಮಾಡ್ಬೋದು, ಆದರೆ ನಾವು ಯೋಗರ್ಟ್ ಯೂಸ್ ಮಾಡ್ತಾ ಇದ್ದೀವಿ. ಆಮೇಲೆ ಕೊಕೋ ಪೌಡರ್ ನಾವು ಹರ್ಷೀಸ್ ಚೂಸ್ ಮಾಡಿದ್ದೀವಿ. ಆಮೇಲೆ ಹನಿ, ಮೇನ್ ಹನಿ ಬೇಕು, ಹನಿ ತೊಗೊಂಡಿದ್ದೀವಿ. ಮೇನ್ ಇಂಗ್ರೀಡಿಯೆಂಟ್ ಬ್ರೆಡ್. ಎಸ್, ಇಂಗ್ರೀಡಿಯೆಂಟ್ಸ್ ನೋಡ್ಕೊಂಡು ಬಂದ್ವಿ. ಇವಾಗ ಸ್ಟಾರ್ಟ್ ಮಾಡೋಣ. ಫಸ್ಟು ಪನ್ನೀರ್ನ ಡೈಸ್ ಶೇಪಲ್ಲಿ ನಾವು ಚಾಪ್ ಮಾಡಬೇಕು. ಸೊ ಅದು ನನ್ನ ತಮ್ಮ ಮಾಡ್ತಾನೆ. ಸೊ ಅದೇ ಫಸ್ಟ್ ಮೇನ್ ಪ್ರಾಸೆಸ್. ಫಸ್ಟ್ ಪೇಸ್ಟ್ ಮಾಡ್ಕೊಂಬಿಡ್ಬೇಕು ನಾವು. ಅದು ಪೇಸ್ಟ್ ಮೀನ್ಸ್ ಕ್ರೀಮ್ ಏನಿದೆಲ್ಲ ಅದು ಮಾಡ್ಕೋಬೇಕು. ಸೊ ಅದನ್ನು ಚಾಪ್ ಮಾಡಿಬಿಟ್ಟು ನೋಡುವ ಪ್ರೋಸೆಸ್ ನೀವು ನೋಡಿ ಟ್ರೈ ಮಾಡಿ. ನಾನು ಹೇಳ್ತೀವಿ ಲೈಕ್ ರಿವ್ಯೂ, ಸೊ ಅದೇ ಟ್ರೈ ಮಾಡಿ. ಸೊ ಚಾಪಿಂಗ್ ಸ್ಟಾರ್ಟ್ ಆಗಿದೆ. ಅದು ಫಾಸ್ಟ್ ಫಾರ್ವರ್ಡ್ ಮಾಡ್ಬೇಕಾದ್ರೆ ಮಾಡ್ತೀನಿ ಫುಲ್ ಫಾಸ್ಟ್. ಅದು ಹೆಂಗನ ಕಟ್ ಮಾಡಿ, ಹೆಂಗದು ಗ್ರೈಂಡರಿಗೆ ಏನಾರಿಯ ಪನ್ನೀರ್ ಪನ್ನೀರ್ ಅಳ್ತಾ ಇದೆ. ಕಟ್ ಮಾಡಬೇಡ ಅಂತ ಅಳ್ತಿದ್ದನ್ನ. ಅದು ಕಟ್ ಮಾಡಲಿಲ್ಲ ಅಂದರೆ ನಮಗೆ ಹೆಂಗೆ ಮಾಡಬೇಕು ಊಟ? ಮತ್ತೆ ಜಾಸ್ತಿ ಆಯ್ತು. ಚಾಪ್ ಮಾಡಿ ಫಸ್ಟ್ ಜಾರಲ್ಲಿ ಪನ್ನೀರ್ ಹಾಕಬೇಕು, ಹನಿ, ಆಮೇಲೆ ಕರ್ಡ್ ಅಥವಾ ಯೋಗರ್ಟ್. ನಾವು ಆ್ಯಕ್ಚುಲಿ ಯೋಗರ್ಟ್ ಯೂಸ್ ಮಾಡ್ತಿದ್ದೀವಿ ಇಲ್ಲಿ. ಹಾಕು, ಫುಲ್ ಹಾಕ್ಬಿಟ್ಟು ಬಿಸಿನೀರಿಗೆ ಯಾವುದಾದ್ರೂ ಕಾಫಿ ಪೌಡರ್. ಸೊ ಅದು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಸೊ ಅದೊಂದು ಸೈಡಲ್ಲಿ ಇಟ್ಕೊಂಡು ಬ್ರೆಡ್ನ ಎಡ್ಜಸ್ ಎಲ್ಲ ಕಟ್ ಮಾಡ್ಕೋಬೇಕು. ಜಸ್ಟ್ ವೈಟ್ ಪಾರ್ಟ್ ಏನಿದೆ ಅದಷ್ಟೇ ತೊಗೋಬೇಕು. ಆಪ್ಷನ್ ಬೇಕಾದರೂ ವೀಟ್ ಬ್ರೆಡ್ ತೊಗೋಬೋದು ಅಥವಾ ಮಿಲ್ಕ್ ಬ್ರೆಡ್ ಆರ್ ನಾರ್ಮಲ್ ಬ್ರೆಡ್. ನಾವಿಲ್ಲಿ ಮಿಲ್ಕ್ ಬ್ರೆಡ್ ತೊಗೊತಾ ಇದ್ದೀವಿ. ಸೊ ಎಡ್ಜಸ್ನೆಲ್ಲ ಚಾಪ್ ಮಾಡ್ಕೋಬೇಕು. ಜಸ್ಟ್ ಅದೇನು ಮಿಡಲ್ ಪಾರ್ಟ್ ಅದನ್ನಷ್ಟೇ ತೊಗೋಬೇಕು. ಏನಾಗ್ತೈತಿ ಬ್ರೆಡ್ಡಿಗೆ? ಮತ್ತೆ ಹೆಂಗೆ ಮಾಡೋದು? ಕಟ್ ಮಾಡಲಾರ್ದೆ? ಕಟ್ ಮಾಡಲೇಬೇಕು. ಸೊ ಇಲ್ಲಿ ರೆಡಿ ಆಯಿತು. ಅದಾದಮೇಲೆ ಸೊ ಒಂದೊಂದು ಬ್ರೆಡ್ ಸ್ಲೈಸಸ್ನ ತೊಗೊಂಡು ಒಂದೊಂದು ಸೊ ಅದು ಡಿಪ್ ಮಾಡಿ ಇಮಿಡಿಯೇಟಾಗಿ ತೆಗೆದ್ಬಿಡಬೇಕು. ಇಲ್ಲಾಂದರೆ ತುಂಬ ಮೆತ್ತಗಾದರೆ ನಮಗೆ ಇದಾಗಲ್ಲ. ಸೊ ಅದು ಹಾಕ್ಕೊಂಡ್ಮೇಲೆ ಒಂದು ಲೇಯರ್ ಫುಲ್ ನಾವೇನು ಕ್ರೀಮ್ ರೆಡಿ ಮಾಡಿದ್ವಿ ಅದನ್ನು ಫುಲ್ ಒಂದು ಲೇಯರ್ ಹಾಕಬೇಕು. ಬ್ರೆಡ್ನ ಅದು ಕಾಫಿ ಮತ್ತು ಬಿಸಿನೀರಲ್ಲಿ ಹಾಕಿವಲ್ಲ ಅದು ಮತ್ತೆ ತೊಗೊಂಡ್ಬಿಟ್ಟು ಹಾಕಬೇಕು. ಆ್ಯಂಡ್ ಅಗೇನ್ ಸೇಮ್ ಇದನ್ನು ಕ್ರೀಮ್ ಹಾಕಬೇಕು. ಸೊ ಇದೇ ಥರ ಲೇಯರ್ ಮಾಡ್ಕೊತ ಹೋಗಬೇಕು. ಇಷ್ಟು ಕಷ್ಟಪಟ್ಟು ಮಾಡಿದ್ರೆ ಖಾಲಿ ಮಾಡಲೇಬೇಕು. ಟೆನಿ ಕಾಸ್ಟ್ ಅದು ಹೆಂಗೆ ಬರ್ತೈತೆ ಗೊತ್ತಿಲ್ಲ, ಸಕ್ಕದಾಗೆ ಬರ್ತೈತಿ. ತಿನ್ನಬೇಕು, ಟೇಸ್ಟಿ ಇರುತ್ತೆ. ನೋಡ್ಬೇಕಾದ್ರೆ ಫುಲ್ ನೀವೇ ಖಾಲಿ ಮಾಡ್ತೀರಾ, ಅಷ್ಟು ಟೇಸ್ಟಿ ಆಗಿರ್ತೈತೆ. ಚಾಕ್ಲೇಟ್ ಫ್ಲೇವರ್ ಇರ್ತದೆ ಅದ್ರಾಗ. ಫಿನಿಶಿಂಗ್ ಜಾಸ್ತಿ ಹಾಕೋ, ಚಲ್ತಿ ಹಚ್ಚಿನಿ ನೀನು ಕೆಳಗೆಲ್ಲ. ನೋಡಿ ಇವಳು ಸಕ್ಕದ ಕಾಣಿಸ್ತೈತಲ್ಲ. 3 to 4 hours ರೆಫ್ರಿಜರೇಟರಲ್ಲಿ ಇಡಬೇಕು. ಆ್ಯಂಡ್ ಸಿ ಯು ಲೇಟರ್. ಬಾಯ್ ಬಾಯ್, ಸಿ ಯು ಲೇಟರ್. ಫೀಲಿಂಗ್ ಆಗ್ತಾಯಿದೆ. ಚೆನ್ನಾಗಿದೆ, ಇಟ್ಸ್ ಗುಡ್. ನಾವೆಲ್ಲ ಖಾಲಿ ಮಾಡಬೇಕಾ ಇವಾಗ? ಆ್ಯಂಡ್ ತಿರಾಮಿಸು ಮಾಡಿದ್ವಿ, ಬಟ್ ಚೆನ್ನಾಗಿ ಅನ್ನಿಸ್ತು. ಬಟ್ ಏನಂದರೆ ಲೈಕ್ ಯಾರಿಗೆ ಸ್ವೀಟ್ನೆಸ್ ಬೇಕು ಅಥವಾ ಟೇಸ್ಟಿಯಾಗಿರಬೇಕು ಅಂತ ಅನ್ನೋರಿಗೆ ಮೇ ಬಿ ಅದು ಇಷ್ಟ ಆಗಲ್ಲ. ಬಟ್ ನನಗೆ ಓಕೆ ಅನಿಸ್ತು. ಯಾರು ಶುಗರ್ ತಿನ್ನಲ್ಲ ಓಕೆ ಅಂತ ಅನಿಸಿದರೆ, ಶುಗರ್ದು ಜಾಸ್ತಿ ಬೇಕು ಅಥವಾ ಶುಗರ್ ಕಟ್ ಡೌನ್ ಮಾಡೋರಿಗೆ ಅದು ಚೆನ್ನಾಗಿದೆ.
ಸೊ ನನಗೇನು ಇಷ್ಟ ಆಯಿತು ಮತ್ತು ನಮ್ಮ ಮನೆಯವ್ರಿಗೆ ಅಷ್ಟಾಪರಿ ಇಷ್ಟ ಆಗಿಲ್ಲ. ಬಟ್ ಓಕೆ ಅದೇನಿಲ್ಲ, ಲೈಕ್ ನಾರ್ಮಲ್ ಟೇಸ್ಟ್ ಅನಿಸ್ತಾ ಇತ್ತು. ಯಾಕಂದರೆ ಅದ್ರಾಗ ಏನೂ ಇದ್ದೇ ಇದ್ದಿದ್ದಿಲ್ಲ ಅಂತಂದು ಟೇಸ್ಟ್ ಬರೋ ಇಂಗ್ರೀಡಿಯೆಂಟ್ ಏನೂ ಇದ್ದಿದ್ದಿಲ್ಲ. ಜಸ್ಟ್ ಪನ್ನೀರ್, ಬ್ರೆಡ್ಡು, ಆಮೇಲೆ ಹನಿ ಅಷ್ಟೇ ಅಲ್ವಾ, ಆಮೇಲೆ ಕೋಕೋ ಪೌಡರ್ ಅಷ್ಟೇ. ಸೊ ಹಂಗಾಗಿ ಮನೆಯವ್ರಿಗೆ ಅಷ್ಟು ಇಷ್ಟ ಆಗಿಲ್ಲ. ಬಟ್ ನನಗೆ ಓಕೆ ಅನಿಸ್ತು. ನಾನು ಶುಗರ್ ಇಲ್ಲಾಂದರೆ ಓಕೆ ಈ ಥರ. ಬಟ್ ಟ್ರೈ ಮಾಡಬೇಕಿತ್ತು, ಎಕ್ಸ್ಪೆರಿಮೆಂಟ್ ಮಾಡಬೇಕಿತ್ತು. ಸೊ ಇಟ್ ವಾಸ್ ಗುಡ್. ಮತ್ತು ನೆಕ್ಸ್ಟ್ ವೀಡಿಯೋಲಿ ಸಿಗುವ. ಅಂಟಿಲ್ ದಟ್ ಪ್ಲೀಸ್ ಸಬ್ಸ್ಕ್ರೈಬ್ ಅಷ್ಟೇ. ಆ್ಯಂಡ್ ತುಂಬ ವೀಡಿಯೋಸ್, ಸಖತ್ತಾಗಿರೋ ವೀಡಿಯೋಸ್ ಮಾಡ್ತೀನಿ ನೆಕ್ಸ್ಟ್ ಅಪ್ಕಮಿಂಗ್ ಡೇಸಲ್ಲಿ. ಆ್ಯಂಡ್ ಇದು ಫಸ್ಟ್ ಕುಕಿಂಗ್ ವ್ಲಾಗ್ ಆಗಿತ್ತು. ಆ್ಯಂಡ್ ಮತ್ತೆ ಟ್ರೈ ಮಾಡೋಣ, ಸಜೆಸ್ಟ್ ಮಾಡಿರಿ ಏನಾದರೂ, ಲೈಕ್ ಟ್ರೈ ಮಾಡೋಣ ಡೆಫಿನೆಟ್ಲಿ. ಅದು ಇದು ಯಾವುದಾದ್ರೂ ಡಿಶಸ್ ಟ್ರೈ ಮಾಡೋಣ. ನಾನು ಕುಕ್ಕಿಂಗ್ ಬರೋಲ್ಲ, ಅಂದರೆ ಬೇಸಿಕ್ ಕುಕ್ಕಿಂಗ್ ಬರ್ತೈತಿ, ಬಟ್ ವೀಡಿಯೋಗಂತ ನಾನು ಮಾಡ್ತೀನಿ. ಸೊ ಅವಾಗಾದರೂ ಮಾಡ್ಬೋದು ಕುಕ್ಕಿಂಗ್ ನಾನು, ನೋಡುವ. Until that, please subscribe, like, share. Thank you so much.